ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಆಯುರ್ವೇದ ಕ್ಷೇತ್ರದಲ್ಲಿ ದಕ್ಷತೆ ಹಾಗೂ ಪ್ರಾಮಾಣಿಕತೆಯನ್ನು ಮೆರೆದು ಆಯುರ್ವೇದವನ್ನೇ ಉಸಿರಾಗಿಸಿಕೊಂಡಿರುವ ಆಯುರ್ಕುಶಲ ವೈದ್ಯರನ್ನು ಸಂದರ್ಶಿಸುವ ಈ ನಮ್ಮ ಕಾರ್ಯಕ್ರಮವೇ ದಕ್ಷ ವೈದ್ಯರೊಂದಿಗೆ ಯುವ ವೈದ್ಯರ ಸಂವಾದ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇವತ್ತೊಬ್ಬ ವಿಶೇಷ ವ್ಯಕ್ತಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಅವರ ವ್ಯಕ್ತಿತ್ವದ ಒಂದು ಕಿರು ಪರಿಚಯವನ್ನು ಮಾಡಿಕೊಡೋದಾದರೆ, ಇವರು ಚಲನ ವಿಶ್ವಕೋಶ, ಪ್ರಕೃತಿ, ಪರಿಸರ, ಆಯುರ್ವೇದದ ಬಗ್ಗೆ ಹಾಗೂ ಪರಿಸರದ ಬಗ್ಗೆ ಅನೇಕ ವಿಷಯಗಳನ್ನು, ಸಸ್ಯ ಜಗತ್ತಿನ ಬಗ್ಗೆ ಅನೇಕ ಸಂಶೋಧನೆಗಳನ್ನು ಮಾಡಿರುವಂತಹ ಮೇರು ವ್ಯಕ್ತಿತ್ವ, ಮೇರು ಸಾಧಕ, ಆಯುರ್ವೇದದ ವೈದ್ಯರು. ಇವರು 1956ರ ಫೆಬ್ರವರಿ 2ನೇ ತಾರೀಕು ಜನನವನ್ನು ಹೊಂದಿರ್ತಾರೆ. ತಾಯಿ ಸರಸ್ವತಿ, ತಂದೆ ವೆಂಕಟರಾಮನ ಭಟ್. ಉಜಿರೆಯಲ್ಲಿ ತಮ್ಮ ಪ್ರಾಥಮಿಕ, ಪ್ರೌಢ ಹಾಗೂ ಪೂರ್ವ ಶಿಕ್ಷಣವನ್ನು ಮುಗಿಸಿಕೊಂಡು BSAM ಅನ್ನುವಂಥ ಒಂದು ಆಯುರ್ವೇದ ಪದವಿಯನ್ನು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಪಡೆದುಕೊಂಡಿರ್ತಾರೆ. ಹಾಗೆಯೇ 1994ರಲ್ಲಿ ತಮ್ಮ PhD ಪದವಿಯನ್ನು ಸಹ ಬೆಂಗಳೂರು ವಿಶ್ವವಿದ್ಯಾಲಯದ ಬಾಟನಿಯಲ್ಲಿ ಪಡೆದುಕೊಂಡಿರ್ತಾರೆ. ಹಾಗೂ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ತಮ್ಮ ಸ್ನಾತಕೋತ್ತರ ಪದವಿ ದ್ರವ್ಯಗುಣ ವಿಷಯದ ಮೇಲೆ ಪಡೆದುಕೊಂಡಿರ್ತಾರೆ. ಹೀಗೆ ತಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ತಾ 1977ರಿಂದ ಶುರುವಾಗಿದ್ದು ಇವರ ಅಧ್ಯಾಪಕ ಒಂದು ಪ್ರಯಾಣ ಆಗಿರ್ಬೋದು. ಅಧ್ಯಾಪಕರಾಗಿ, ವೈದ್ಯರಾಗಿ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದ ಖ್ಯಾತಿ ಇವರಿಗೆ ಸಲ್ಲುತ್ತದೆ. ಜೊತೆಗೆ 1987ರಲ್ಲಿ ಇವರು PhDಯನ್ನು ಜಾಯ್ನ್ ಆದ ನಂತರದಲ್ಲಿ ಸಸ್ಯಗಳ ಬಗ್ಗೆ ಅನೇಕ ಅನ್ವೇಷಣೆಗಳನ್ನು, ಸಂಶೋಧನೆಗಳನ್ನು ನಡೆಸಿರ್ತಾರೆ. ಅಲ್ಲದೆ ಇನ್ನು ಇವರ ಸಾಹಿತ್ಯದ ಪ್ರಯಾಣವನ್ನು ನೋಡೋದಾದರೆ 120ಕ್ಕೂ ಅಧಿಕ ಪುಸ್ತಕಗಳನ್ನು ರಚಿಸಿದ್ದಾರೆ. ಅನೇಕ ಪಾರಂಪರಿಕ ವೈದ್ಯರನ್ನು ಒಟ್ಟುಗೂಡಿಸಿ ಅವರಿಂದಲೂ ಕಲಿಯುವಂತಹ ಆಯುರ್ವೇದಕ್ಕೆ ವಿಷಯಗಳನ್ನು ಸಂಗ್ರಹಿಸುವಂತಹ ಮಹತ್ ಸಾಧನೆಯನ್ನು ಮಾಡಿದ್ದಾರೆ. ಹಾಗೂ ಫೋರ್ಸ್ ಫೌಂಡೇಶನ್ ಅನ್ನುವಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡಿ 1024 ದ್ರವ್ಯಗಳ ಬಗ್ಗೆ ಸಂಶೋಧನೆಗಳು ನಡೆಸಿದ್ದಾರೆ. ಹೀಗೆ ಅವರ ಸಾಧನೆ ಹೇಳಿದಷ್ಟು ಮುಗಿಯದ ಪ್ರಯಾಣ. ಇಂತಹ ಬಹುಮುಖ ಪ್ರತಿಭೆಯನ್ನು, ನಡೆದಾಡುವ ವಿಶ್ವಕೋಶವನ್ನು ನಿಮ್ಮೊಂದಿಗೆ ಪರಿಚಯಿಸುವ, ಅವರೊಂದಿಗೆ ಕೆಲವು ಕಾಲ ಕಳೆದು ಅವರೊಂದಿಗೆ ಸಂವಹನ ಮಾಡುವ ಪುಣ್ಯ ನಮ್ಮೆಲ್ಲರದ್ದು. ಹಾಗಾಗಿ ತಡ ಮಾಡದೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಡಾಕ್ಟರ್ ಭುವನ್ ಕುಮಾರ್. ಇವತ್ತು ಆಯುರ್ವೇದದ ಬಗ್ಗೆ ಇಷ್ಟೊಂದು ಕಳಕಳಿಯಿಂದ, ಆಸಕ್ತಿಯಿಂದ ಯುವ ಪೀಳಿಗೆಯ ವೈದ್ಯರು ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ತಲೆಯಲ್ಲಿರುವಂಥ ಕೆಲವೊಂದು ಆಲೋಚನೆಗಳನ್ನು ಖಂಡಿತವಾಗಿ ನಾವು ಹಸ್ತಾಂತರ, ಮಸ್ತಕಾಂತರ ಮಾಡೋದಕ್ಕೆ ಖುಷಿ ಪಡ್ತೀವಿ. ಧನ್ಯವಾದಗಳು ಸರ್. ಸರ್, ಈ ಸಂಚಿಕೆಯ ಮೊದಲ ಪ್ರಶ್ನೆನೇ ಬದುಕು ಒಂದು ನದಿಯ ಹರಿವು ಇದ್ದಂಗೆ. ಆ ಹರಿವಿನಲ್ಲಿ ಹಲವು ತಿರುವುಗಳು. ಆ ತಿರುವುಗಳು ಅಂತ ನೋಡಿದಾಗ ಯಾವ ತಿರುವುಗಳನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಆ ತಿರುವುಗಳಲ್ಲಿ ನಿಮಗೆ ಎದುರಾದ ಯಾವ ವ್ಯಕ್ತಿಗಳನ್ನು ನೆನೆಸ್ಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೀರಾ? ಆರಂಭದ ಒಂದು ತಿರುವು ಅನ್ನುವಂಥದ್ದು ನಾನು ನನ್ನಲ್ಲಿದ್ದಂಥ ಓದಿನ ಒಂದು ಆಪಾಪಿತನ. ಅಂದರೆ ಓದಬೇಕು ಅಂತ ಇದನ್ನು ಹುಟ್ಟು ಹಾಕಿರುವಂಥದ್ದು ನಮ್ಮ ತಾಯಿ. ಅವರಿಗೆ ಹೆಸರು ಸರಸ್ವತಿ, ಆದರೆ ಅವರು ಶಾಲೆಯಲ್ಲಿ ಕಲಿತದ್ದು ಏನೂ ಇಲ್ಲ. ಯಾಕಂದರೆ ಆಗಿನ ಕಾಲದಲ್ಲಿ ಶಾಲೆ ಇರಲಿಲ್ಲ, ಹೆಣ್ಣುಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ. ಆದರೆ ತಾನಾಗಿ ಆಯಿ ಕೂಡ ಕಲಿತ್ಕೊಂಡು ಅವರು ನನ್ನ ಹತ್ರ ಹೇಳ್ತಾಯಿದ್ರು, ಕಾದಂಬರಿ ಓದು. ನಾನು ಕಾದಂಬರಿ ಅವರಿಗೆ ಓದಿ ಹೇಳ್ತಾಯಿದ್ದೆ. ಹಾಗಾಗಿ ಓದಿನ ಹುಚ್ಚು ಹಿಡಿಸಿದಂತಹ ನನ್ನ ಮಾತೆಯನ್ನು ನಾನು ಬದುಕಿನ ತಿರುವಿನ ಮೊದಲ ಒಂದು ಘಟ್ಟ ಅಂತ ನಾನು ಭಾವಿಸ್ತೇನೆ. ಎರಡನೇದು, ಮೂಲಿಕಾಶಾಸ್ತ್ರದ ಗುರುಗಳು ಕೂಡ ನಮ್ಮ ತಾಯಿ. ಅವರು ತಾಯಿ ಸೊಪ್ಪಿನ ಬೆಟ್ಟಕ್ಕೆ ಹೋಗ್ತಾಯಿದ್ರು. ಯಾಕೆ ಅಂತಂದರೆ ಹಸು ಜಾನುವಾರಿಗೆ ನೆಲಕ್ಕೆ ಹಾಸುವಂಥ ಒಂದು ಸೊಪ್ಪನ್ನು ಹಾಕಿದಾಗ ಗೊಬ್ಬರ ತಯಾರಾಗುತ್ತದೆ. ಆ ಗೊಬ್ಬರದಿಂದ ಕೃಷಿ ಸ್ವಲ್ಪ ಉತ್ತೇಜನ ಸಿಗುತ್ತೆ. ಈ ರೀತಿಯ ಒಂದು ಚಿಂತನೆಗಳ ಒಟ್ಟಿಗೆ ನಾನು ಬೆಳೆದವನು. ಹಾಗಾಗಿ ಸೊಪ್ಪಿನ ಬೆಟ್ಟಕ್ಕೆ ಹೋದಾಗ, ಗಿಡಗಳ ಹತ್ತಿರಕ್ಕೆಲ್ಲ ಹೋದಾಗೆಲ್ಲ ನಾನು ಕೇಳ್ತಾ ಇದ್ದಂತೆ. ಅವರು ನಾನು ಎಷ್ಟೋ ವರ್ಷದ ಅನಂತರ, 40 ವರ್ಷದ ಅನಂತರ ಆಕೆ ನನಗೆ ತಿಳಿಸಿದ್ದು, ನಾರಾಯಣ ನೀನು ಯಾವಾಗಲೂ ಕೇಳ್ತಾ ಇದ್ದೆ, ಆ ಗಿಡ ಯಾವುದು, ಈ ಗಿಡ ಯಾವುದು ಅಂತ. ಸೊ ಆ ರೀತಿಯ ಒಂದು ಕುತೂಹಲವನ್ನು ನಾನು ಆಗ ಹೊಂದಿದ್ದೆ ಅನ್ನೋದು ನನಗೆ ನೆನಪಿರಲಿಲ್ಲ. ಅವರು ನನಗೆ ಅದನ್ನು ನೆನಪು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಓದಿನ ಗುರು ಮತ್ತು ಮೂಲಿಕಾಶಾಸ್ತ್ರದ ಗುರು ನಮ್ಮ ತಾಯಿ. ಅನಂತರದ ಇನ್ನೊಂದು ತಿರುವು ಡಾಕ್ಟರ್ ಭುವನ್ ಕುಮಾರ್, ತುಂಬ ಖುಷಿಯಾಗುತ್ತದೆ ನೆನಪಿಸ್ಕೊಳ್ಳೋದಕ್ಕೆ.
ಇದೇ ಪರಿಸರದಲ್ಲಿ ಓಡಾಡ್ತಾ ಇದ್ದಂತಹ ಬಹಳ ದೊಡ್ಡ ಜೀವ GT ನಾರಾಯಣರಾಯರು. ಓಕೆ ಸರ್. ಈ ಕೂಗಳತೆಯಲ್ಲಿ ಅವರ ನಿವಾಸ ಇದೆ ಸರಸ್ವತಿಪುರದಲ್ಲಿ. ಅವರ ಒಂದು ಮಾರ್ಗದರ್ಶನ ನನಗೆ ಆ ದಿನಗಳಲ್ಲಿ 85-86 ಸುಮಾರಿಗೆ ದೊರಕಿತ್ತು ಮಾರ್ಗದರ್ಶನ. ಯಾವುದು ರೀತಿಯ ಮಾರ್ಗದರ್ಶನ ಅಂತಂದರೆ, ನೀವು ಬರೀ ಓದಿದರೆ ಸಾಲದು, ಬರೀಲಿಕ್ಕೆ ಶುರು ಮಾಡಿ. ಹಾಗಾಗಿ ನಾನು ಆ ರೀತಿಯ GT ನಾರಾಯಣರಾಯರು, ಸೇತುರಾಯರು, ಆಮೇಲೆ ಅನೇಕ ಕನ್ನಡದ ವಿಜ್ಞಾನ ಲೇಖಕರ ಒಂದು ಕೃಷ್ಣ ಭಟ್, ಅಡ್ಡಿನಡಕ ಕೃಷ್ಣ ಭಟ್, ಇವರೆಲ್ಲ ವಿಜ್ಞಾನದ ಆದಿಮ ಕನ್ನಡದ ಲೇಖಕರು. ಅವರ ಒಂದು ಮಾರ್ಗದರ್ಶನದಿಂದ ನನ್ನ ಲೇಖನಿಯನ್ನು ಹರಿತಗೊಳಿಸ್ತಾ ಹೋದೆ. ಹೀಗೆ ಬರಹದ ಒಂದು ಜಾಡು ನಾನು ರೂಢಿಸ್ಕೊಳ್ಳೋದಕ್ಕೆ, ನಿಮಗೆ ಗೊತ್ತಿರಲಿ ಯುವ ಪೀಳಿಗೆಯವರು, ನಾನು ಒಂದು ಪಾರ ಬರಿಬೇಕು ಅಂದರೆ 10 ಪ್ಯಾರ ಓದಬೇಕಾಗತ್ತೆ ಅಥವಾ 10 ಪುಸ್ತಕ ಓದಬೇಕಾಗತ್ತೆ. ಸೊ ಈ ರೀತಿಯ ಒಂದು ಬರವಣಿಗೆಗೆ ನಾವು ನಮ್ಮ ಲೇಖನಿಯನ್ನು ಚೂಪು ಮಾಡ್ಕೊಳ್ಳೋದಕ್ಕೆ ಓದುವಂಥ ಹಂಬಲ, ಅದ್ರ ಜೊತೆಯಲ್ಲಿ ಬರೆಯುವಂಥ ಒಂದು ಚಟ. ನಾನು ಐ ಇಂಬೈಬ್ಡ್ ಇಟ್ ಆ್ಯಂಡ್ ಐ ಕುಡ್ ಗ್ರೋ ಬಿಕಾಸ್ ಆಫ್ ದೀಸ್ ಟು, ಆ್ಯಂಡ್ ಸ್ಟಿಲ್ ಐ ಆಮ್ ರೈಟಿಂಗ್. 4:30 ಮಾರ್ನಿಂಗ್ ಐ ಗೆಟ್ ಅಪ್. ಅಂಕಣಕಾರ ಅಂತ ನನ್ನನ್ನು ಗುರುತಿಸ್ತಾರೆ. ಮೊನ್ನೆ ತಾನೇ ಒಂದು ಗಿಡದ ಬಗ್ಗೆ ಬರಿತಾ ಇದ್ದೆ, ಇಂಗಳಾರ ಅಂತ. ಇಂಗಳಾರ ಅನ್ನುವಂಥದ್ದು ಬಲನೈಟಿಸ್ ಈಜಿಪ್ಷಿಕಾ ಅನ್ನುವಂಥ ಬಲನಿಟೇಸಿ ಫ್ಯಾಮಿಲಿಯ ಒಂದು ಮುಳ್ಳು ಕಂಟಿ ಮರ. ಈ ಮರದ ಬಗ್ಗೆ ನಾನು ಬರೆದಾಗ ಇವತ್ತಿನ ವಾಟ್ಸಪ್ ಯೂನಿವರ್ಸಿಟಿಯ ಒಬ್ಬ ಸದಸ್ಯ ಕೂಡ ನಾನು. ಇವತ್ತು ಮಾನಸ ಗಂಗೋತ್ರಿಯ ವಿಶ್ವವಿದ್ಯಾನಿಲಯದ ಒಳಗಡೆ ಈ ಯೂನಿವರ್ಸಿಟಿಯನ್ನು ನಾನು ನೆನಪು ಮಾಡಿಕೊಳ್ಬೇಕಾಗುತ್ತದೆ. ಯಾಕಂದರೆ ಯುವ ಪೀಳಿಗೆ ಕೂಡ ಇದರಲ್ಲಿ ಅವಲಂಬಿಸಿಕೊಂಡಿರುವಂಥದ್ದು. ಗುಜರಾತಿನ ನನ್ನ ಒಬ್ಬ ಮಿತ್ರರು, ಸರ್ ಇವತ್ತು ನೀವು ಸ್ಟೇಟಸ್ನಲ್ಲಿ ಹಾಕಿದ್ದೀರಿ, ಓ ಹಿಂಗೋಟ್ಕ ಪೌದಾಯಕ್ಯ, ಆ ಫೋಟೋ ಮಾತ್ರ ಅವ್ರು ನೋಡಿದ್ದು. ಸೊ ಕನೆಕ್ಟಿವಿಟಿ ಲೆಕ್ಕ ಹಾಕಿ ಕಿಶೋರ್ ಭಟ್ ಅನ್ನುವಂಥ ಒಬ್ಬ ಪ್ರಾಮಾಣಿಕ ಹಿರಿಯರೆಯದ ಸಸ್ಯ ಪ್ರೇಮಿ, ಅವರು ಈ ಬಲನೈಟಿಸ್ನ ಫೋಟೋ ನೋಡಿಬಿಟ್ಟು उसका बारे में कन्नड़ में अब लिखा है, हम जानकारी लेने के लिए हम कोशिश कर रहे हैं, हम उस पौधा का ज़्यादा उगाने के लिए भी हम कोशिश कर रहे हैं. ಆ ಮನುಷ್ಯನಿಗೆ ಕೇವಲ 25 ವರ್ಷ. ಈ ರೀತಿಯ ಒಂದು ಕುತೂಹಲಗಳನ್ನು ನಾವು ವಿಶ್ವದಗಲಕ್ಕೆ ಪಸರಿಸೋದಕ್ಕೆ ಬರವಣಿಗೆ ಖಂಡಿತವಾಗಿ ಕಾರಣ ಆಗುತ್ತದೆ. ಭಾಷೆಯ ಅಂತರ ಇಲ್ಲ ಇಲ್ಲಿ. ಹಾಗಾಗಿ ಬರೆಯುವ ಒಂದು ವೃತ್ತಿಯನ್ನು ಕೂಡ ತಾವು ಮುಂದಿನ ಪೀಳಿಗೆಯವರು ಈಗಿಂದನೇ ಉಜ್ಜಿಗಿಸ್ಕೊಳ್ಬೇಕು. ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀನಿ. ನಾನು GT ನಾರಾಯಣರಾಯರ ಶಿಷ್ಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅಡ್ಡಿನಡಕ ಕೃಷ್ಣ ಭಟ್ರ ಶಿಷ್ಯ ಅಂತ ಹೇಳ್ಕೊಳ್ತೀನಿ. ಹಾಗೆಯೇ ಬಾಗಲೋಡಿ ದೇವರಾವ್ ಅನ್ನುವಂಥ ಒಬ್ಬ ಕಥೆಗಾರ ನನ್ನ ಹೆಂಡತಿಯ ಸೋದರ ಮಾವ, ಅವರಿಂದ ನಾನು ಕೂಡ ಪ್ರೇರಣೆ ಪಡೆದಿದ್ದೀನಿ. ಹೀಗೆ ಬರವಣಿಗೆಗೆ ಅನೇಕ ಗುರುಗಳಿದ್ದಾರೆ. ಅನಕರ ಕಾದಂಬರಿಗಳಿರ್ಬೋದು, ತರಾಸು ಕಾದಂಬರಿಗಳಿರ್ಬೋದು, ಅವೆಲ್ಲವನ್ನೂ ಕೂಡ ನಾನು ಓದ್ತಾ ಇದ್ದೆ. ಹಾಗೆಯೇ ಚರಕ ಸಂಹಿತೆಯ ಅನೇಕ ಟೀಕಾಗಳನ್ನು, ಮೂಲ ಟೀಕಾಗಳನ್ನು ಮತ್ತು ಪಾಠಾಂತರಗಳನ್ನು ಬರವಣಿಗೆಯ ದೃಷ್ಟಿಯಿಂದ ನಾನು ಹೌದು, ಇವು ನನ್ನ ದೊಡ್ಡ ತಿರುವು. ಸರ್, ತಮ್ಮ ತಿರುವುಗಳನ್ನು ನೆನೆಸ್ಕೊಳ್ತಾ ಅವರ ತಾಯಿಯಿಂದ ಶುರುವಾದಂತಹ ಮೂಲಿಕೆಗಳ ಬಗ್ಗೆ ಸಾಹಿತ್ಯದ ಅಭಿರುಚಿಯಿಂದ ಶುರುವಾಗಿ ಅವರ ಬದುಕಿನ ಹಂತದಲ್ಲಿ ಬೆಳೆದು ಬರ್ತಾ ಅವರ ಅನೇಕ ಗುರುಗಳನ್ನು ನೆನೆಸ್ಕೊಳ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಅವರು ಹೇಳ್ತಾ ಅವರ ಬರವಣಿಗೆಯ ಬಗ್ಗೆ, ಅವರ ಓದಿನ ಆಸಕ್ತಿಯ ಬಗ್ಗೆ, ಅವರ ಅಂಕಣಗಳ ಬಗ್ಗೆ ಹೇಳ್ತಾ ಹೋದರು. ನಾನು ಆಗಲೇ ಹೇಳಿದೆ, ಅವರ ಕಿರುಪರಿಚಯವನ್ನು ಮಾಡಿಕೊಡ್ತಾ ಬಂದಾಗ ಎಷ್ಟು ಹೇಳಿದ್ರು ಕಡಿಮೆ ಅಂತ. ಸುಮಾರು 120ಕ್ಕೂ ಅಧಿಕ ಪುಸ್ತಕಗಳ ಜೊತೆಗೆ ಇಂದಿಗೂ ವಿಜಯ ಕರ್ನಾಟಕ, ಪ್ರಜಾವಾಣಿ, ಹೀಗೆ ಅನೇಕ ಪತ್ರಿಕೆಗಳಲ್ಲಿ ಅಂಕಣಗಳನ್ನು 6,000 to 8,000 ಬಿಡಿ ಬರಹಗಳನ್ನು ಬರೆದಿದ್ದೇನೆ. ನಿಜಕ್ಕೂ ಅದ್ಭುತ ಸರ್. ಇದು 6,000 to 8,000 ಅಂತಂದರೆ ಅದು ಕಮ್ಮಿ ನಂಬರ್ ಅಲ್ಲವೇ ಅಲ್ಲ. ಹಾಗಾಗಿ ಇವರ ಜೊತೆ ನಿಂತ್ಕೊಳ್ಳೋದಕ್ಕೆ ಮತ್ತೊಂದು ಹೆಮ್ಮೆಯ ಸಂಗತಿ ನಮಗೆ ಇನ್ನೊಂದೇನು ಅಂದರೆ, ಕರ್ನಾಟಕದ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸರ್ಗೆ ಲಭಿಸಿದೆ 2013ರಲ್ಲಿ. ಸರ್, ನಿಜಕ್ಕೂ ತುಂಬ ಹೆಮ್ಮೆ ಪಡುವಂಥ ಸಂಗತಿ ಇದು. ಸರ್, ತಿರುವುಗಳನ್ನು ನೆನೆಸ್ಕೊಂಡಾಯಿತು. ಮುಂದಿನ ಪ್ರಶ್ನೆಗೆ ಬರೋದಾದರೆ, ಆಯುರ್ವೇದ ವಿದ್ಯಾರ್ಥಿಗಳಾಗಿರುವ ಕಾರಣ
ನಿಮ್ಮ ಆಯುರ್ವೇದದ ಪ್ರಯಾಣ ಹೇಗಿತ್ತು, ವಿದ್ಯಾಭ್ಯಾಸದ ಪ್ರಯಾಣ ಹೇಗಿತ್ತು, ನಿಮ್ಮ ಗುರುಗಳು ಅಥವಾ ನಿಮ್ಮ ಆ ಕ್ಷಣಗಳನ್ನು ನೆನೆಸ್ಕೊಳ್ಳೋದ್ರೆ ಯಾವುದು ನಿಮ್ಮ ಟಾಪ್ ಆಫ್ ದ ಮೈಂಡ್ಗೆ ಬರುತ್ತೆ ಸರ್? ಸರ್ಕಾರಿ ಕಾಲೇಜಿಗೆ ನಾವು ಸೇರಿಕೊಂಡದ್ದಾಯಿತು. ಸರ್ಕಾರಿ ವ್ಯವಸ್ಥೆಯಲ್ಲಿ ಸಿಗುವಂಥದ್ದು ಪಾಲಿಗೆ ಬಂದದ್ದು ಪಂಚಾಮೃತ. ಒಬ್ಬ ಕೆಟ್ಟ ಶಿಷ್ಯನಾಗಿ ಕೂಡ ಇದ್ದೆ ಕೂಡ ನಾನು. ಯಾಕಂದರೆ ಮೇಸ್ಟ್ರುಗಳು ಅವರಿರುವಂಥ ಲಿಮಿಟೆಡ್ ನಾಲೆಜನ್ನ ಅವರು ಹಂಚೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅದು ನಮಗೆ ಸಾಕಾಗ್ತಿರಲಿಲ್ಲ. ನಮ್ಮ ತುಡಿತ ಜಾಸ್ತಿ ಇರ್ತಿತ್ತು. ಯಾಕಂದರೆ ನಾವು ವೈದ್ಯರಾಗಿ ರೂಪುಗೊಳ್ಳುವಂಥ ಒಂದು ಅವಕಾಶ. ಆದರೆ ಅದು ಬೇಕಾದಷ್ಟು ನಮಗೆ ಸಿಗದೇ ಇದ್ದಾಗ ನಾವು ಕೆಟ್ಟ ಶಿಷ್ಯರಾಗ್ತಾಯಿದ್ವಿ. ಬಿಲ್ಡಿಂಗ್ಗಳು ಸಾಕಾಗ್ತಿರಲಿಲ್ಲ, ಮೇಸ್ಟ್ರುಗಳು ಸಾಕಾಗ್ತಿರಲಿಲ್ಲ, ನಮಗೆ ಸಿಗುವಂಥ ಸವಲತ್ತುಗಳು ಸಾಕಾಗ್ತಿರಲಿಲ್ಲ. ಅಂಥ ನಿಟ್ಟಿನಲ್ಲಿ ನಾವು ಸುಮಾರು ವರ್ಷಗಟ್ಟಲೆ ಮುಷ್ಕರ ಮಾಡಿದ್ದು ಕೂಡ ಇದೆ, ನಿಮಗೆಲ್ಲ ಗೊತ್ತಿರುವ ಹಾಗೆ. ಆ ರೀತಿಯ ಮುಷ್ಕರಗಳಲ್ಲೂ ಕೂಡ ನಾನೇ ಮುಂಚೂಣಿಯಲ್ಲಿರ್ತಿದ್ದೆ. ಉಪವಾಸ ಸತ್ಯಾಗ್ರಹದಲ್ಲೂ ಮುಂಚೂಣಿಯಲ್ಲಿರ್ತಿದ್ದೆ. ಆಗಲೂ ಕೂಡ ಸ್ವಲ್ಪ ಮಾತಲ್ಲಿ ಚೆನ್ನಾಗಿ ನಾನು ಎಲ್ಲರನ್ನೂ ಹಿಡಿದುಕೊಳ್ಳುವಂಥ ಒಂದು ಚಾಕಚಕ್ಯತೆ ಸ್ವಲ್ಪ ರೂಢಿಸ್ಕೊಳ್ತಾ ಇದ್ದೆ. ಈ ಕಡೆ ಗ್ರಂಥವನ್ನು ಓದ್ತಾ ಇದ್ದೆ, ಆ ಕಡೆ ಮಾತಿನಲ್ಲೂ ಸ್ವಲ್ಪ ಮುಂಚೂಣಿಯಲ್ಲಿ ಇದ್ದವನು. ಬೇಕೋ ಬೇಡೋ ಏಕಾಗ್ರಮತಿಯಿಂದ ನಾನು ಕಲಿತು ಮೊದಲನೆಯ ಸ್ಥಾನದಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಪ್ರಥಮ ರ್ಯಾಂಕು, ಗೋಲ್ಡ್ ಮೆಡಲ್ ಕೂಡ ಪಡೆದಿದ್ದೇನೆ. ಇದೇ ಮೈಸೂರು ವಿಶ್ವವಿದ್ಯಾನಿಲಯದ ಕ್ರಾಫರ್ಡ್ ಹಾಲಲ್ಲಿ ನನಗೆ ಸನ್ಮಾನ ಆಗಿತ್ತು. ಹಾಗಾಗಿ ಆ ಮೆಟ್ಟಿಲುಗಳನ್ನು ಕೂಡ ಹತ್ತಾ ಹೋಗೋದ್ರಿಂದ ಬದುಕಿನಲ್ಲಿ ಅಯಾಚಿತವಾಗಿ ಅನೇಕ ಸಂದರ್ಭಗಳಲ್ಲಿ ನಾನು ಅಪೇಕ್ಷೆ ಪಟ್ಟದ್ದಕ್ಕಿಂತಲೂ ಹೆಚ್ಚು ಆ ವಿಧಿ ನನಗೆ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ತಮ್ಮ BMS ಪ್ರಯಾಣವನ್ನು ನೆನೆಸ್ಕೊಂಡ್ರಿ. ಮುಂದಿನ ಪ್ರಶ್ನೆ, ವಿದ್ಯಾಭ್ಯಾಸದ ನಂತರ ನೀವು ಹೊಂದಿದಂತಹ ಅನೇಕ ಹುದ್ದೆಗಳು, ಅಧ್ಯಾಪಕರಾಗಿ, ವೈದ್ಯರಾಗಿ, ಕೊನೆಗೆ ನೀವು ಮೈಸೂರಿನ ಪ್ರಾಧ್ಯಾಪಕರಾಗಿ ನಮ್ಮ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗೂ ಸೇವೆಯನ್ನು ಸಲ್ಲಿಸ್ತೀರಿ. ಈ ಪ್ರಯಾಣವನ್ನು, ನಿಮ್ಮ ವೃತ್ತಿ ಪ್ರಯಾಣವನ್ನು ನೆನೆಸ್ಕೊಂಡಾಗ ಯಾವುದೆಲ್ಲ ಘಟ್ಟಗಳನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮುಖ್ಯವಾಗಿ ನಾವು ಯುವ ಪೀಳಿಗೆಯ ಮೇಷ್ಟ್ರಾಗಿದ್ದೀವಿ ಅನ್ನುವಂಥದ್ದು ನಮಗೆ ಭಾಳ ಖುಷಿ. ಯಾಕಂತಂದರೆ ನಮ್ಮ ಹತ್ರ ಯಾವ ಜ್ಞಾನ ಸಂಪತ್ತಿದೆ ಅದನ್ನು ನಾವು ಇತರರಿಗೆ ಕೊಟ್ಟಷ್ಟು ಅದು ಹೆಚ್ಚಾಗ್ತದೆ. ಹಾಗಾಗಿ ನಾನು ಈ ವೃತ್ತಿಯನ್ನು ಭಾಳ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿದ್ದು. ಕೊಟ್ಟಷ್ಟು ಹೆಚ್ಚಾಗುವಂಥದ್ದು ಯಾವುದು? ವಿದ್ಯೆ. ಹಾಗಾಗಿ ಅದು ನನಗೆ ತುಂಬ ಖುಷಿಯ ಸಂಗತಿ. ಇಲ್ಲಿ ಇಲ್ವಾಲದ ಅಲೋಕದಲ್ಲಿ ಹೋಗಿ ಡಾಕ್ಟರ್ ವಸಂತ ಅವರು ನಮ್ಮ ಸಂಗಾತಿ, ನಮ್ಮ ಜೊತೆ ದ್ರವ್ಯಗುಣದ ಬಗ್ಗೆ ಅದಮ್ಯ ಉತ್ಸಾಹವನ್ನು, ಹಾಗೆಯೇ ಬರವಣಿಗೆಯ ಹುಚ್ಚನ್ನು ನನ್ನಲ್ಲಿ ಪ್ರೇರೇಪಣೆ ಮಾಡೋದಕ್ಕೆ ಡಾಕ್ಟರ್ ವಸಂತ ಅವರು, ಹಾಗೆಯೇ ಇವತ್ತು ತುಂಬ ಖ್ಯಾತಿಯನ್ನು ಪಡೆದಿರುವಂಥ ಶಾಂತಲಾ ಪ್ರಿಯದರ್ಶಿನಿ ಅವರ ಪತಿದೇವರು ವಿಜಯ ರೆಡ್ಡಿ, ಹಿ ಈಸ್ ನೋ ಮೋರ್ ನೌ. ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಅವರು ಕೂಡ, ಡಾಕ್ಟ್ರೇ ನಿಮಗೆ ತುಂಬ ವಿಚಾರಗಳು ಗೊತ್ತಿದೆ, ನೀವು ಆ ಸಬ್ಜೆಕ್ಟ್ ಟೀಚ್ ಮಾಡಿ, ಈ ಸಬ್ಜೆಕ್ಟ್ ಟೀಚ್ ಮಾಡಿ ಅಂತ. ಅಂದರೆ ನಾವು ಇದು ಏಕೋಪಾಧ್ಯಾಯ ಶಾಲೆಯ ಥರ. ನಾನು ಆಯುರ್ವೇದ ಇತಿಹಾಸ ಪಾಠ ಮಾಡಿದ್ದೀನಿ, ಪದಾರ್ಥ ವಿಜ್ಞಾನ ಪಾಠ ಮಾಡಿದ್ದೀನಿ, ಭಾಳ ಖುಷಿಯಿಂದ ರಸಶಾಸ್ತ್ರ ಮತ್ತು ವೈಶಜ್ಯ ಕಲ್ಪನಾ ಪಾಠ ಮಾಡಿದ್ದೀನಿ. ಹೆಚ್ಚು ಖುಷಿಯಿಂದ ನಾನು ಪಾಠ ಮಾಡಿದ್ದು ಚರಕ ಸಂಹಿತೆಯ ಪೂರ್ವಾರ್ಧ. ಹಾಗಾಗಿ ನಾನು ಮುಟ್ಟದ ಕಮಾರ ವೃತ್ತಿ ಕೂಡ, ನಾನು ಪ್ರಾಚಾರ್ಯನಾಗಿದ್ದಾಗ ಇಲ್ಲಿ ಬಹುಶಃ ಕ್ಲಾಸ್ಗೆ ಹೋಗ್ಬಿಟ್ಟು ಯಾವುದಪ್ಪ ಪೀರಿಯಡ್ ಇವತ್ತು ಸರ್ ಕೌಮಾರ ವೃತ್ಯದ ಮೇಡಮ್ ಬಂದಿಲ್ಲ, ಆಯಿತು ನಾನು ಪಾಠ ಮಾಡ್ತೀನಿ ಅಂತ. ಸೊ ಹಾಗಾಗಿ ಈ ರೀತಿಯ ಎಲ್ಲ ಇತಿಹಾಸ ಅಂತೂ ತುಂಬ ಖುಷಿಯಾಗಿ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ನಾನು ಪಾಠ ಮಾಡ್ತಾಯಿದ್ದೆ. ಆ ಪಾಠ ಮಾಡೋದ್ರಿಂದ ತಟ್ಟನೆ ಹೊಳೆಯುವಂಥ ಆಲೋಚನೆಗಳು ನನಗೆ ಇವತ್ತಿಗೂ ನೆನಪಿದೆ. ಇವತ್ತು ದೊಡ್ಡ ವೈದ್ಯರು ಡಾಕ್ಟರ್ ಹನುಮಂತಪ್ಪ ಅಂತ, ಹಾಗೆಯೇ ಡಾಕ್ಟರ್ ಶ್ವೇತಾರಾಣಿ, ಇವರೆಲ್ಲ ಭಾಳ ದೊಡ್ಡ ನಮ್ಮ ಮೈಸೂರು ಕಾಲೇಜಿನ ಇತ್ತೀಚಿನ ಅಲುಮಿನಿಗಳು. ನೀವು ಕೂಡ ಏನು ಕಮ್ಮಿ ಅಲ್ಲ. ಸೊ ಈ ರೀತಿಯ ವಿದ್ಯಾರ್ಥಿಗಳು ಕೇಳುವಂಥ ಪ್ರಶ್ನೆಗಳು ಅದು ನಮಗೆ ನಿಜಕ್ಕೂ ಆನಂದ ಕೊಡ್ತದೆ. ಅದರ ಮೂಲಕ ನಾವು ಹೆಚ್ಚು ಸ್ಪಂದಿಸಲಿಕ್ಕೆ ಅವಕಾಶ ಆಗುತ್ತೆ. ಐ ನೆವರ್ ಡಿಸ್ಕರೇಜ್ಡ್ ಕ್ವಶನ್ಸ್ ಇನ್ ದ ಕ್ಲಾಸ್ ರೂಮ್. ಅದ್ಭುತ ಸರ್. ಈ ಹಂತವನ್ನು ನೆನೆಸ್ಕೊಂಡ ನಂತರ ನೀವೇ ಹೇಳಿದಾಗೆ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಸತ್ಯನಾರಾಯಣ ಭಟ್ ಸರ್ ನಾನೇ ಹೇಳ್ಕೊಳ್ಳಿಲ್ಲಪ್ಪ. ವಿಷಯ ಬೋಧಿಸೋದು ಯಾವ ದಿನ ಆಡುಮುಟ್ಟುವ ಸೊಪ್ಪನ್ನು ಕಷಾಯ ಮಾಡಿಕೊಂಡು ನಾನು ಕುಡಿತೀನಿ, ನನ್ನ ಹೆಂಡತಿಗೂ ಕೊಡ್ತೀನಿ. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಹಸು ಗೌರಿ
ಆಡು ಮುಟ್ಟದ ಸೊಪ್ಪನ್ನು ಕುದಿಸಿದ ಮೇಲೆ ಕೊಟ್ಟ ಕೂಡಲೇ ತಿಂತದೆ. ಅದು ನಿಮ್ಮ ಅನ್ವೇಷಣೆ. ಅಬ್ಸರ್ವೇಷನ್. ಹೌದು ಸರ್, ಅದಕ್ಕೆ ನಿಜವಾಗ್ಲೂ ಸಲಾಂ.